ಅಮೇರಿಕಾದಲ್ಲಿ. ಯಾಕೆಂದರೆ ನಾವು ಫಾರಿನ್ ಬೇಗ ಅನುಕರಣೆಯನ್ನು ಮಾಡ್ತೀವಿ. ಹಾಗಾಗಿ ಅಲ್ಲಿ ಮಾಡಿದ್ರೆ ಅದನ್ನು ನಾವು ಇಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋತಾರೆ ಅನ್ನೋ ಉದ್ದೇಶದಿಂದ ಹರೇ ಕೃಷ್ಣದ ಆಂದೋಲನವನ್ನು ನ್ಯೂಯಾರ್ಕ್ನಲ್ಲಿ ಸ್ಟಾರ್ಟ್ ಮಾಡಿದ್ರು. ಇದೇ ರೀತಿ ಭಗವಂತ ಇನ್ನೊಂದು ಶ್ಲೋಕದಲ್ಲಿ ಹೇಳ್ತಾನೆ, ಹೇಗೆ ಧರ್ಮ ಸಂಸ್ಥಾಪನೆ ಆಗುತ್ತೆ. ಧರ್ಮ ಸಂಸ್ಥಾಪನೆಗೆ ಭಗವಂತ ಹೇಳ್ತಾನೆ, ಭಗವದ್ಗೀತೆಯ 3ನೇ ಅಧ್ಯಾಯ ಪಾಪಃ. ಇದರ ಅರ್ಥ, ನಿನ್ನ ಧರ್ಮದಲ್ಲಿದ್ದು ಸ್ವಧರ್ಮದಲ್ಲಿ ನಿಧನಂ ಶ್ರೇಯ. ನಿನ್ನ ಧರ್ಮದಲ್ಲಿ ನಿಧನ ಆದರೂ ಕೂಡ ನಿನಗೆ ಶ್ರೇಯಸ್ಕರವಾಗಿರುತ್ತೆ. ಆದರೆ ನೀನು ಪರಧರ್ಮವನ್ನು ಅನುಸರಿಸಿದರೆ ಪರಧರ್ಮೋ ಭಯಾವಹ. ಅದರಿಂದ ನಿನಗೆ ಡೇಂಜರಸ್ ಜಾಸ್ತಿ ಇರುತ್ತೆ. ನಾವು ಈಗಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ನಮ್ಮ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಕೂಡ ಇದೇ ಪ್ರಾಬ್ಲಮ್ನ ನಾವು ಅನುಭವಿಸ್ತಾ ಇದ್ದೀವಿ. ಸೊ ಹಾಗಾಗಿ ಭಗವಂತ ಹೇಳಿದ ಪ್ರಕಾರ ಶ್ರೇಯ ಸ್ವಧರ್ಮೋ ವಿಗುಣ. ನಮ್ಮ ಧರ್ಮವನ್ನು ನಾವು ಕಾಪಾಡಬೇಕು. ನಮ್ಮ ಧರ್ಮವನ್ನು ನಾವು ಕಾಪಾಡದೆ ಹೋದರೆ ನಾವು ಬೇರೆಯವರನ್ನ ಓವರ್ಟೇಕ್ ಮಾಡ್ತಾರೆ. ಸೊ ಹಾಗಾಗಿ ನಮ್ಮ ಧರ್ಮವನ್ನು ರಕ್ಷಿಸುವುದರ ಮುಖಾಂತರ VHP ಕೂಡ ಇದೇ ನಿಟ್ಟಿನಲ್ಲಿ ಕಾರ್ಯವನ್ನು ಮಾಡ್ತೀನಿ. ಧರ್ಮೋ ರಕ್ಷತಿ ರಕ್ಷಿತಃ. ನಮ್ಮ VHPದು ಒಂದು ಲೋಗೋ ಕೂಡ ಅದೇ ಆಗಿದೆ. ಅವರ ಉದ್ದೇಶ ಕೂಡ ಧರ್ಮವನ್ನು ರಕ್ಷಣೆ ಮಾಡಿ ಪರಧರ್ಮದವರು ಬಂದು ನಮ್ಮನ್ನು ಅಂಧಾನುಕರಣೆ ನಮ್ಮನ್ನು ಎಳೆಯಬಾರ್ದು. ನಾವು ಅದ್ರ ಬಗ್ಗೆ ನಾವು ಹೋಗಬಾರ್ದು ಅನ್ನೋದ್ರ ಬಗ್ಗೆ ಕೊಂಬೆ ಎಲೆ ಎಲ್ಲ ಇರುತ್ತೆ, ಆದರೆ ಬೇರು ಮಾತ್ರ ಆಳವಾಗಿ ಬೇರೆ ಇರುತ್ತೆ. ಹಾಗಾಗಿ ನಮ್ಮ ಧರ್ಮದಲ್ಲಿ ನಾವು ಆಳವಾಗಿ ಬೇರೂರಿದ್ರೆ ಯಾರೂ ಅದನ್ನು ಹಾಳು ಮಾಡೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ ನಮ್ಮ ಆಧ್ಯಾತ್ಮಿಕ ಜೀವನದ ಬಗ್ಗೆ ಕೂಡ ತಿಳಿಸಬೇಕು. ಅಪ್ಲೋಡಿಂಗ್ ದ ಧರ್ಮ, ನಮ್ಮ ಧರ್ಮವನ್ನು ನಾವು ಎತ್ತಿ ಹಿಡಿಬೇಕು. ನಮ್ಮ ಸಂಸ್ಕೃತಿಯನ್ನು ಇವತ್ತು ಯಾಕೆ VHPಯವರು ಕೃಷ್ಣ ಏನಿದೆ ಅದನ್ನು ನಾವು ಬೆಳೆಸ್ಕೊಂಡು ಹೋಗಬೇಕು. ನಾವು ಬೆಳೆಸ್ಕೊಂಡು ಹೋದರೆ ನಮ್ಮ ಮಕ್ಕಳು ಕೂಡ ಅದನ್ನು ಅನುಸರಣೆ ಮಾಡ್ತಾರೆ. ನಾವೇ ಇದನ್ನು ಬಿಡ್ತಾ ಬಂದರೆ ಅವರು ಕ್ರಮೇಣ ಬಿಡ್ತಾ ಬರ್ತಾರೆ. ಹಾಗಾಗಿ ನಮ್ಮ ಧರ್ಮ ಏನಿದೆ, ಹಿಂದೂ ಧರ್ಮವನ್ನು ನಾವು ವೃಕ್ಷದ ಥರ ನೋಡ್ಕೋಬೇಕು. ವೃಕ್ಷಕ್ಕೆ ನಾವು ಬೇರಿಗೆ ನೀರು ಹಾಕಿದಷ್ಟೇ ಅದು ಪ್ರಬಲವಾಗಿರುತ್ತೆ, ಯಾರು ಹಾಳು ಮಾಡೋದಕ್ಕೆ ಸಾಧ್ಯವಿಲ್ಲ. ಮತ್ತು ಅಶ್ವತ್ಥ ವೃಕ್ಷ ನೋಡಿ, ತುಂಬ ದಿವಸಗಳ ತನಕ ಬಾಳಿಕೆ ಬರುತ್ತೆ ಮತ್ತು ಎಷ್ಟೋ ಜನರಿಗೆ ನೆರಳಾಗಿರುತ್ತೆ. ಅದೇ ರೀತಿ ಹಿಂದೂ ಧರ್ಮವನ್ನು ಎಲ್ಲರೂ ಅನುಸರಿಸಿ ಈಗ ವಿಶ್ವ ಹಿಂದೂ ಪರಿಷತ್ಗೆ ಇವತ್ತು ಒಂದೇ ದಿವಸದ ಪ್ರೋಗ್ರಾಮಿನಲ್ಲಿ ವಿಶ್ವ ಹಿಂದೂ ಪರಿಷತ್ಗೆ ಪೇಜ್ನ ನಾವು ಮಕ್ಕಳಿಗೆ ತಿಳಿಸೋಣ ಅಂತ ಹೇಳ್ತಾ ಈ VHP ಕಾರ್ಯಕ್ರಮಕ್ಕೆ ನನಗೆ ಅತಿಥಿಯಾಗಿ ಅವಕಾಶ ಕೊಟ್ಟಿದ್ದಾರೆ. ಹಿಂದೆ ಹೋದ ವಾರದ ಹಿಂದೆ ಇದೇ ಕೃಷ್ಣ ಮಕ್ಕಳ ಪ್ರದರ್ಶನ, ಕೃಷ್ಣ ವೇಷ ಪ್ರದರ್ಶನದಲ್ಲಿ ಇನ್ನೂ ಒಂದು ಅವಕಾಶಗಳಿದೆ ಮಕ್ಕಳಿಗೆ. ಅದರಲ್ಲೆಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡೋಣ. ಇದು ಯಾವುದೋ ಒಂದು ಮನರಂಜನೆ ಕಾರ್ಯಕ್ರಮ ಆಗಬಾರ್ದಾಗ ಇದನ್ನು ಉಪಯೋಗಿಸ್ಕೊಂಡು ಇಂತಹ ಹೆಚ್ಚಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಹಿಂದೂ ಧರ್ಮವನ್ನು ಸಾಧ್ಯವಾದಷ್ಟು ಅವರ ಜೊತೆ ನಮ್ಮ ಕೈ ಜೋಡಿಸಿ ವಿಶ್ವ ಹಿಂದೂ ಪರಿಷತ್ ಸಾಕಷ್ಟು ತನ್ನ ಸಂಸ್ಕೃತಿ ಮತ್ತು ಅದರ ಚಟುವಟಿಕೆಗಳಿಗೆ ಭಾರಿ ತುಂಬ ಫೇಮಸ್ ಆಗಿದೆ. ಹರೇ ಕೃಷ್ಣ. ಶ್ರೀಕೃಷ್ಣನ ಬಗ್ಗೆ ಹಾಗೂ ಇಸ್ಕಾನ್ ಹೇಗೆ ಹಿಂದೂ ಧರ್ಮವನ್ನು ಅನುಸರಿಸುತ್ತಿದೆ ವಿವರಣೆ ನೀಡಿದ ಶ್ರೀಮತಿ ಸವಿತಾ ನಾಗೇಂದ್ರ ಅವರಿಗೆ ವಿಶ್ವ ಹಿಂದೂ